ಇಂತ ಥಂಡಿ ಒಳಗ ತಿಂಡಿಲೆ ಗಾಜರ್ ಹಲ್ವಾ ಮಾಡಿ ತಿನ್ನೋ ಮಜಾನೇ ಬೇರೆ. ಹೆಂಗೆ ಅಂತ ಮುಂದೆ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಸೀದಾ ಊಟ ಮಾಡ್ಕೊಳ್ಳುವಾಗ. ನಮಸ್ಕಾರ ಕ್ರೇಜಿ ಪೀಪಲ್, 30 ಡೇಸ್ ಡೈಲಿ ಊಟ ಚಾಲೆಂಜಿನ ಇವತ್ತು 1ನೇ ದಿನ. ಮಸ್ತ್ ಕಡಕ್ ರೊಟ್ಟಿ ಜೊತೆ ಶಿಸ್ತು ಸಾಂಬಾರ್ ಹಾಕೊಂಡು ಜಬರ್ದಸ್ತ್ ಸಪಾಸಟ್ ಮಾಡ್ದೆ. ಆಮೇಲೆ ಹೀರೋ ತರ ರೆಡಿ ಆಗಿನಿ. ಆದ್ರೆ ನಾನು ನೋಡ್ಲಿಕ್ಕೆ ಹೀರೋ ತರ ಕಾಣ್ತೀನ? ಕಾಮೆಂಟ್ ಮಾಡ್ರಿ. ಅಲ್ಲಿಂದ ಸ್ವಲ್ಪ ರೀಲ್ಸ್ ಮಾಡ್ಬೇಕು ಅಂತ ಬಂದ್ರೆ ಸೂರ್ಯ ಮಾಮನೆ ಅವ್ರ ಮನಿಗ್ ಹೋಗಿದ್ದಾನ. ಇದೆಲ್ಲ ಇವನಿಂದಾನೇ ನೋಡ್ರಿ. ಲೇಟ್ ಮಾಡಿ ಬಂದಾನ ಆರಾಮ್ ಕೋರ್. ಹೋಗ್ಲಿ ಬಿಡಿ ಅಂತ ಹಂಗೆ ಸ್ವಲ್ಪ ವಾಕ್ ಮಾಡ್ದೆ. ಹೇ ಬೈ गाड़ी वाला आया घर से कचरा निकाल, गाड़ी वाला आया घर से कचरा निकाल. ಅಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಸೀದಾ ಸಸ್ತಾನಶ ತಗೊಂಡು ಎಗ್ರೆಸ್ ತಿನ್ನಕ್ ಬಂದಿವಿ. ಎಗ್ರೆಸ್ ಜೊತೆ ಸಸ್ತಾನಶ ಮಾಡ್ತಾ ಇದ್ರೆ ಸ್ವರ್ಗನೇ. ಸ್ವರ್ಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೆಗಡಿ ಮಾತ್ರ ಬಂದೇ ಬರುತ್ತ. ಅದು ತಿಂದು ಬರುವಾಗ ತರಕಾರಿ ಕಣ್ತು, ಅದಕ್ಕೆ ಅದನ್ನ ತಗೊಂಡು ಸೀದಾ ಮನೆಗೆ ಬಂದೆ. ಹೊಸದಾಗಿ ಚಾಲೆಂಜ್ ಶುರು ಮಾಡೀನಿ. ಅದನ್ನ ಸಿಹಿ ತಿಂದು ಶುರು ಮಾಡ್ಬೇಕು ಅಂತ ಅನ್ಕೊಂಡು ಗಸ್ ಗಸ್ ಅಂತ ಹೆರ್ಸ್ತಾ ಇದೀನಿ ಗಜ್ರಿನ. ಗಾಜರ್ ಹಲ್ವಾ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾ? ಗೊತ್ತಿದ್ರು ಗೊತ್ತಿಲ್ಲ ಅಂದ್ರು ಹೇಳ್ತೀನಿ ಕೇಳ್ರಿ. ಒಂದು ಬೊಗಣಿ ಒಳಗ ಸ್ವಲ್ಪ ತುಪ್ಪ ಹಾಕೊಳ್ಳೋದು. ನಾವು ಗರೀಬಿ ರೇಖೆಯಿಂದ ಕೆಳಗಿದ್ದೀವಿ, ಅದಕ್ಕೆ ತುಪ್ಪ ಡಬ್ಬಿ ತಂದಿಲ್ಲ. ಆಮೇಲೆ ಹೆರ್ಚಿಟ್ರು ಗಜ್ರಿ ಹಾಕಿ ಹಂಗೆ ಶಂಶವನಂಗ ಕಲ್ಸಿ ಅದಕ್ಕೆ ಹಾಲು ಹಾಕಿ ಮತ್ತೆ ಕಲ್ಸೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಸಾರಿ ಸಕ್ರಿ ರೀಪಾ. ಲಾಸ್ಟ್ ಅಲ್ಲಿ ಬಾದಾಮಿ ಗೋಡಂಬಿ ಹಾಕೋದು. ಅಂಗಡಿಯಿಂದ ತಂದು ಅರ್ಧ ತಿಂದೆ ಖಾಲಿ ಮಾಡೀನಿ. ಕಂಪ್ಲೀಟ್ ಆಯ್ತು ನೋಡ್ರಿ ಗಾಜರ್ ಹಲ್ವಾ. ಅದನ್ನ ತಿಂದ್ ನೋಡಿದ್ರೆ ಫುಲ್ ಖತರ್ನಾಕ್ ರೀಪಾ. ಸುಮ್ಮನೆ ಅಂಗಡಿ ಹಾಕ್ಲೇನು ನಾನು? ಮಸ್ತ್ ಆಗ್ತದ ಬಿಸ್ನೆಸ್ ಕೂಡ. ನೀವು ಒಂದ್ಸಲ ಟ್ರೈ ಮಾಡ್ರಿ. ಇದ್ರ ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿ ನೋಡ್ರಿ. ಲಿಂಕ್ ನಾನು ಬೇಗ ನೋಡ್ರಿ, ಬೇಗ ಹೋಗ್ರಿ. ಹಂಗೆ ಇವತ್ತಿನ ವಿಡಿಯೋ ಎಂಡ್ ಥಾಟ್ ನಿಮ್ಮ ಮುಂದೆ. ಯುವರ್ ಲೈಫ್ ಇಸ್ ಯುವರ್ಸ್, ಯು ಲೀಡ್ ಇಟ್. ಯಾಕಂದ್ರೆ ಸತ್ತ ಮೇಲೂ ನೀವು ಒಬ್ಬರೇ ಸಾಯೋದು, ಯಾರು ಬರಲ್ಲ ನಿಮ್ಮ ಜೊತೆಗೆ. ಹಾಗಿದ್ದಾಗ ನೀವು ಪ್ರಪಂಚನೆಲ್ಲ ಕನ್ವಿನ್ಸ್ ಮಾಡ್ಕೊಂಡು ಕೂರ್ಬಾರ್ದು ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ